ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 63. ಪಿಯೂಷ್ ಮಾತುಗಳನ್ನು ಕೇಳಿ ನಿಮಿಷಗಳಾದರೂ ಮೌನ ಮುರಿಯದ ತಂದೆಯ ಬಳಿಗೆ ಹೋದ ಸಿಂಚನ. ಡ್ಯಾಡ್, ಪಿಯೂಷ್ ಹೇಳಿದ್ದೆಲ್ಲ ಸತ್ಯ. ನಮ್ಮ ಪ್ರೀತಿಯನ್ನು ನಿಮ್ಮಲ್ಲಿ ಹೇಳದೇ ಇರಲು ಕಾರಣ ನನ್ನ ಒಪ್ಪಿಗೆ ಇಲ್ಲದೆ ನಿರ್ಧರಿತವಾದ ನನ್ನ ಸಾಮ್ರಾಟ್ ಮದುವೆ. ಎಸ್ ಡ್ಯಾಡ್, ಸಾಮ್ರಾಟ್ನನ್ನು ಮದುವೆಯಾಗಲು ಕಾರಣ ನೀವು ಮತ್ತೆ ಮಾಮ್. ಒಮ್ಮೆಯಾದರೂ ಸಿಂಚು, ಸಾಮ್ರಾಟ್ ನಿನಗಿಷ್ಟವಾ? ಅವನನ್ನು ನೀನು ಮದುವೆಯಾಗುತ್ತೀಯಾ ಎಂದು ಇಷ್ಟು ವರ್ಷಗಳಲ್ಲಿ ಒಮ್ಮೆಯಾದರೂ ನೀವು ನನ್ನ ಬಳಿ ಕೇಳಿದ್ದೀರಾ? ಒಂದು ಕಡೆ ಪ್ರೀತಿಯನ್ನು ಕಳೆದುಕೊಂಡ ನೋವು, ಇನ್ನೊಂದು ಕಡೆ ಇಷ್ಟವೇ ಇಲ್ಲದ ಮದುವೆ. ನನ್ನ ಸ್ಥಿತಿ ಎಷ್ಟು ವರ್ಸ್ಟ್ ಆಗಿತ್ತು ಗೊತ್ತಾ? ಆಮೇಲೆ ಮಿರಾಕಲ್ ಎನ್ನುವಂತೆ ನಮ್ಮ ಜೀವನಕ್ಕೆ ನಿವಿ ಬಂದಳು. ಅವಳ ಜೊತೆ ಸೇರಿ ನಾನು ನನ್ನೆಲ್ಲ ನೋವನ್ನು ಮರೆತು ಆರಾಮವಾಗಿದ್ದೆ. ಆದರೆ ಸಾಮ್ರಾಟ್ ಪರ್ಮನೆಂಟ್ ಆಗಿ ಇಲ್ಲಿಗೆ ಬರುತ್ತಿದ್ದಾನೆ ಎಂದು ತಿಳಿದಾಗ ನನ್ನ ಜೀವನ ಇಷ್ಟೇ ಎಂದು ಸುಮ್ಮನಾಗಿಬಿಟ್ಟೆ. ಸಾಮ್ರಾಟ್ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದ ಬಿಟ್ಟರೆ ನಮ್ಮಿಬ್ಬರ ನಡುವೆ ಬೇರೇನೂ ಇಲ್ಲ. ಮದುವೆಯ ಡೇಟ್ ಫಿಕ್ಸ್ ಆದ ಮೇಲೆ ಅವನಲ್ಲಿ ಹೇಗಾದರೂ ನನ್ನ ಮತ್ತು ಪಿಯೂಷ್ ಬಗ್ಗೆ ಹೇಳಬೇಕೆಂದು ಪ್ರಯತ್ನಿಸಿದೆ. ಆದರೆ ನನ್ನ ಪ್ರೀತಿ ಸುಳ್ಳು, ಟೈಮ್ ಪಾಸ್ ಎಂದುಕೊಂಡಿದ್ದ ಪಿಯೂಷ್ಗೆ ನಿಜ ಸಂಗತಿ ನಾನೇ ಖುದ್ದಾಗಿ ಹೇಳಿದರೂ ಅವನು ನನ್ನ ಬಳಿ ಬಂದಿರಲಿಲ್ಲ. ಮುಂದಿನದು ಪಿಯೂಷ್ ಆಗಲೇ ನಿಮ್ಮಲ್ಲಿ ಹೇಳಿದ್ದಾನೆ ಡ್ಯಾಡ್. ಹೌದು, ಆಗಿನ ವಯಸ್ಸಲ್ಲಿ ಇಬ್ಬರಲ್ಲೂ ಪ್ರೌಢತೆ ಇರಲಿಲ್ಲ. ನಮ್ಮ ಮೂಗಿನ ನೇರಕ್ಕೆ ಯೋಚಿಸಿ ದೂರಾದೆವು. ಈಗ ನಮ್ಮ ನಡುವೆ ಎಲ್ಲ ಸರಿಯಾಗಿದೆ ಡ್ಯಾಡ್. ಅವನು ನಮ್ಮಷ್ಟು ಶ್ರೀಮಂತನಲ್ಲದಿರಬಹುದು, ಆದರೆ ನಾನು ಅವನ ಜೊತೆ ತುಂಬ ಖುಷಿಯಾಗಿರುತ್ತೇನೆ ಎಂದವಳನ್ನು ಹೆತ್ತವರು ಇಬ್ಬರು ಆಶ್ಚರ್ಯದಲ್ಲೇ ನೋಡುತ್ತಿದ್ದರು. ಪಿಯೂಷ್ ಹಾಗೂ ಸಿಂಚನ ಬಳಿ ಬಂದ ಸಾಮ್ರಾಟ್ ಅಂಕಲ್, ಮದುವೆಗೆ 2 ದಿನ ಇರುವಾಗಲೇ ನನಗೆ ಇವರಿಬ್ಬರ ಪ್ರೀತಿಯ ವಿಷಯ ತಿಳಿದಿತ್ತು. ಸಿಂಚು ಬಳಿ ಮಾತನಾಡೋಣವೆಂದರೆ ಅವಳ ಹಿಂದೆ ಮುಂದೆ ಅವಳ ಫ್ರೆಂಡ್ಸ್ ಇದ್ದರು. ಅವಳಲ್ಲಿ ಮಾತನಾಡದೆ ನಿಮ್ಮ ಬಳಿ ಏನು ಹೇಳುವಂತಿರಲಿಲ್ಲ. ಬಹುಶಃ ಸಿಂಚು ಮದುವೆ ಪಿಯೂಷ್ ಜೊತೆಗೆಂದು ಅವಳ ಹಣೆಯಲ್ಲಿ ಬರೆದಿರಬೇಕು. ಅದಕ್ಕೆ ಆ ಮದುವೆ ನಡೆಯಲೇ ಇಲ್ಲ. ಕೆಲವು ದಿನಗಳ ಹಿಂದೆಯಷ್ಟೇ ಸಿಂಚು ಬಳಿ ಅವಳ ಪ್ರೀತಿಯ ಬಗ್ಗೆ ಕೇಳಿದಾಗ ಎಲ್ಲವನ್ನೂ ಹೇಳಿದಳು. ನಂತರ ಪಿಯೂಷ್ ಬಳಿ ಕೂಡ ಮಾತನಾಡಿದ್ದೆ. ಸಿಂಚುವನ್ನು ಅವನಷ್ಟು ಚೆನ್ನಾಗಿ ಯಾರೂ ನೋಡಿಕೊಳ್ಳಲಾರ ಅಂಕಲ್. ಈ ದಿನ ಪಿಯೂಷ್ ನಿಮ್ಮಲ್ಲಿ ಅವರ ವಿಷಯ ಹೇಳದೇ ಇರುತ್ತಿದ್ದರೆ ನಾನೇ ಅವರ ಬಗ್ಗೆ ಮಾತನಾಡುವವನಿದ್ದೆ ಎಂದವನ ಮಾತಿಗೆ ವಾಸುದೇವ್ ದೀರ್ಘ ಉಸಿರು ಹೊರಚಲ್ಲಿ ಮಕ್ಕಳಿಬ್ಬರ ಹತ್ತಿರ ಬಂದು, ನಿಮ್ಮಿಬ್ಬರ ಖುಷಿಯೇ ನಮ್ಮ ಖುಷಿ. ಈಗಲಾದರೂ ನಿಮ್ಮ ಪ್ರೀತಿಯನ್ನು ಧೈರ್ಯವಾಗಿ ನಮ್ಮೆದುರು ಹೇಳುವ ಪ್ರಯತ್ನ ಮಾಡಿದ್ದೀರಲ್ಲ, ಅಷ್ಟು ಸಾಕು ಅನ್ನುತ್ತಾ ಅಲ್ಲೇ ಇರುವ ಪಿಯೂಷ್ ತಾಯಿ ಪ್ರಶಾಂತಿ ಬಳಿ ಹೋದವರು, ಅಮ್ಮ, ಮಕ್ಕಳ ಮಾತನ್ನು ಕೇಳಿದ್ದೀರಲ್ಲ. ನಾವು ಶ್ರೀಮಂತರು ಇರಬಹುದು, ಆದರೆ ಆಸ್ತಿ ಅಂತಸ್ತನ್ನು ಎದುರುಟ್ಟಿಕೊಂಡು ಪ್ರೀತಿಸಿದ ಮಕ್ಕಳನ್ನು ದೂರ ಮಾಡುವಷ್ಟು ಕಟುಕರಲ್ಲ. ನಿಮ್ಮ ಮಗ ಕೂಡ ಒಳ್ಳೆಯ ಪೊಲೀಸ್ ಹುದ್ದೆಯಲ್ಲಿದ್ದಾನೆ. ನಮ್ಮ ಕಡೆಯಿಂದ ಈ ಸಂಬಂಧಕ್ಕೆ ಒಪ್ಪಿಗೆ ಇದೆ. ನಿಮ್ಮ ಒಪ್ಪಿಗೆ ತಿಳಿಸಿ ಎಂದವರ ಮಾತಿಗೆ ಎಲ್ಲರೂ ಖುಷಿಪಟ್ಟರೆ ಪ್ರಶಾಂತಿ, ನಮ್ಮ ಕಡೆಯಿಂದಲೂ ಈ ಮದುವೆಗೆ ಒಪ್ಪಿಗೆ ಇದೆ ಸರ್ ಎಂದು ಕೈ ಮುಗಿದು ಧನ್ಯವಾದ ಹೇಳಿದರು. ಪಿಯೂಷ್ ಬಳಿ ಹೋದ ವಾಸುದೇವ್, ಮಗಳ ಮದುವೆಯನ್ನು ಸ್ವಲ್ಪ ಅದ್ಧೂರಿಯಾಗಿ ಮಾಡಬೇಕೆಂಬ ಆಸೆ. ಅದರಂತೆ ನಿಮಗೇನು ಅಭ್ಯಂತರವಿಲ್ಲದಿದ್ದರೆ ಮದುವೆಯ ಎಲ್ಲ ಖರ್ಚನ್ನು ನಾವೇ ನೋಡಿಕೊಳ್ಳುತ್ತೇವೆ. ನಿಮ್ಮ ಶಾಸ್ತ್ರದಂತೆ ನಿಮಗೇನು ಕೊಟ್ಟು ತಗೊಳ್ಳುವ ಆಸೆ ಉಂಟೋ ಅದರ ಬಗ್ಗೆ ನಮಗೆ ಹೇಳಿಬಿಡಿ. ಆದರೆ ಮದುವೆಯ ನಂತರದ ಸಿಂಚನ ಮುಂದಿನ ಜೀವನದ ನಿರ್ಧಾರ ನೀನು ಹಾಗೂ ನಿನ್ನ ತಾಯಿಗೆ ಬಿಟ್ಟದ್ದು ಎಂದರು. ಸಿಂಚನ ಖುಷಿಯಿಂದ ತಂದೆಯನ್ನು ಆಲಿಂಗಿಸಿದರೆ ಅಲ್ಲೇ ಸುಮ್ಮನೆ ನಿಂತಿದ್ದ ಪಿಯೂಷನ್ನು ಕರೆದು ಅವನನ್ನು ಇನ್ನೊಂದು ಕೈಯಿಂದ ತಬ್ಬಿಕೊಂಡ ವಾಸುದೇವ್, 100 ವರ್ಷ ಇಬ್ಬರು ಚೆನ್ನಾಗಿ ಖುಷಿಯಾಗಿ ಬದುಕಿ ಎಂದು ಹಾರೈಸಿದಾಗ ಅವರ ಕಾಲಿಗೆ ನಮಸ್ಕರಿಸಲು ಹೋದ ಪಿಯೂಷನ್ನು ತಡೆದು ಅವನ ತಲೆ ಸವರಿ ಆಶೀರ್ವದಿಸಿದರು. ರಜನಿಯತ್ತ ನಡೆದ ಇಬ್ಬರು ಅವರ ಕಾಲಿಗೆ ಬಿದ್ದಾಗ ಆಶೀರ್ವಾದ ಮಾಡಿದ ಅವರು ಇಬ್ಬರ ಕೆನ್ನೆ ಸವರಿ, ಖುಷಿಯಾಗಿರಿ ಪಿಯೂಷ್, ನನ್ನ ಮಗಳು ಸ್ವಲ್ಪ ಹುಡುಗರ ಹಾಗೆ ಬೆಳೆದವಳು. ಡ್ರೆಸ್ ಸೆನ್ಸ್ ಇಲ್ಲ, ಅಡಿಗೆ ಮನೆಯ ಒಳಗೆ ಕಾಲಿಟ್ಟೇ ಗೊತ್ತಿಲ್ಲ. ಆದರೆ ಅಡಿಗೆಯ ನೆಪ ಮಾಡಿಕೊಂಡು ನಿವಿಯ ಜೊತೆ ಸೇರಿ ಅಲ್ಪ ಸ್ವಲ್ಪ ಏನಾದರೂ ಮಾಡುತ್ತಾಳೆ. ಇನ್ನು ದೊಡ್ಡ ತಲೆನೋವು ಅವಳ ಫ್ಯಾಷನ್ ಶೋ ಹುಚ್ಚು. ಈ ಹುಚ್ಚನ್ನು ನೀನೇ ಬಿಡಿಸಬೇಕು. ನಿಮ್ಮಿಬ್ಬರ ಮದುವೆಯಾಗುವ ತನಕ ಆದಷ್ಟು ಅವಳಿಗೆ ಎಲ್ಲವನ್ನು ಕಲಿಸುತ್ತೇನೆ. ಎಲ್ಲಾದರೂ ಮದುವೆಯ ಹೊಸದರಲ್ಲಿ ಅವಳಿಗೆ ನಿಮ್ಮೊಂದಿಗೆ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟವಾದರೆ ಅವಳ ಮೇಲೆ ಕೂಗಾಡಬೇಡ, ಸ್ವಲ್ಪ ತಿಳಿ ಹೇಳು.
ಹೋಗುತ್ತಾ ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತಾಳೆ ಎಂದವರ ಕಣ್ಣಂಚು ತೇವವಾಗಿತ್ತು. ಅವರ ಪಕ್ಕದಲ್ಲೇ ಇದ್ದ ನಿವೇದಿತಾ, ಅಮ್ಮ, ಈಗಷ್ಟೇ ಅವರಿಬ್ಬರ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಅಷ್ಟೇ. ಇನ್ನೂ ಮದುವೆಯಾಗಲು ತುಂಬ ದಿನಗಳಿವೆ. ನೀನು ನೋಡಿದರೆ ಕಣ್ತುಂಬಿಕೊಂಡು ಈಗಲೇ ಮಗಳು ಮನೆ ಬಿಟ್ಟು ಗಂಡನ ಮನೆಗೆ ಹೋಗುವ ಹಾಗೆ ಆಡುತ್ತೀಯಲ್ಲ ಎಂದು ತಾಯಿಯ ಕಣ್ಣೀರು ಒರೆಸಿ ಅವರ ಹೆಗಲನ್ನು ಬಳಸಿದರೆ ಸಿಂಚನ ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಮಕ್ಕಳನ್ನು ದೂರ ಸರಿಸಿ ಪ್ರಶಾಂತಿ ಬಳಿ ಹೋದ ರಜನಿ, ನನ್ನ ಮಗಳು ಚಿನ್ನದಂತಹ ಹುಡುಗನನ್ನೇ ಪ್ರೀತಿಸುತ್ತಿದ್ದಾಳೆ. ಅವನ ಮಾತಿನಲ್ಲೇ ತಿಳಿಯುತ್ತದೆ ನಿಮ್ಮ ಮಗನನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಿ ಎಂದು. ನಮ್ಮವರು ಹೇಳಿದ ಹಾಗೆ ದೊಡ್ಡ ಮನೆ ಶ್ರೀಮಂತರು ಎನ್ನುವುದನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿಬಿಡಿ. ಈ ಕ್ಷಣದಿಂದ ನಾವು ಬೀಗರು ಎಂದು ನಗುತ್ತಲೇ ಅವರ ಕೈ ಹಿಡಿದಾಗ ಅವರಿಗೂ ಖುಷಿಯಾಗಿತ್ತು. ಮಕ್ಕಳಿಬ್ಬರು ಆಶೀರ್ವಾದ ಪಡೆಯಲು ಬಂದಾಗ ಪ್ರಶಾಂತಿ ಅವರ ತಲೆ ಸವರಿ ಹಾರೈಸಿದರು. ಪಾಟೀಲ್ ಜೊತೆ ಸಂಜೆಯ ಉಪಹಾರ ತಯಾರು ಮಾಡಲು ಅವನೊಂದಿಗೆ ರಜನಿ ಅಡಿಗೆ ಕೋಣೆ ಸೇರಿದರೆ ನಿವೇದಿತಾ ಹಾಗೂ ಸಿಂಚನ ಪಿಯೂಷ್ ಮತ್ತವನ ತಾಯಿಗೆ ಪೂರ್ತಿ ಮನೆಯನ್ನು ತೋರಿಸಲು ಕರೆದುಕೊಂಡು ಹೋದರು. ಎಲ್ಲರೂ ಕುಳಿತು ತಿಂಡಿ ತಿನ್ನುತ್ತಿದ್ದಾಗ ವಾಸುದೇವ್, ಒಮ್ಮೆ ಪಿಯೂಷ್ ಜಾತಕ ಕಳುಹಿಸಿಕೊಡಿ, ನಮ್ಮ ಪಂಡಿತರಲ್ಲಿ ಮಾತನಾಡಿ ಮದುವೆಯ ದಿನಾಂಕ ನಿರ್ಧರಿಸಿ ಹೇಳುತ್ತೇನೆ ಎಂದವರ ಮಾತಿಗೆ ಪ್ರಶಾಂತಿ ಒಪ್ಪಿದರು. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಸಾಗುತ್ತಿದ್ದವು. ನಿವೇದಿತಾ ಅಪ್ಪ ಅಮ್ಮನ ಅಣತಿಯಂತೆ ಮನೆಯಲ್ಲಿದ್ದರೂ ಸಂಜೆ ಆಫೀಸಿನಿಂದ ಬರುವ ಎಲ್ಲರಿಂದ ಕಂಪನಿಯ ಆಗು ಹೋಗುಗಳ ಬಗ್ಗೆ ಕೇಳಿ ತಿಳಿಯುತ್ತಿದ್ದಳೇ ಹೊರತು ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ಸ್ಟಡಿ ರೂಮ್ ಇನ್ನೂ ಅವಳಿಂದ ದೂರವೇ ಇತ್ತು. ವಾಸುದೇವ್ ಪಂಡಿತರಿಗೆ ಮಕ್ಕಳಿಬ್ಬರ ಜಾತಕ ಕಳುಹಿಸಿ ಅದರ ಪ್ರಕಾರ 4 ತಿಂಗಳ ಬಳಿಕ ಒಳ್ಳೆಯ ಮುಹೂರ್ತ ಇರುವುದನ್ನು ಪಿಯೂಷ್ ಹಾಗೂ ತಾಯಿಯ ಬಳಿ ಹೇಳಿ ಅವರ ಒಪ್ಪಿಗೆಯಂತೆ ಅಂದೇ ಮದುವೆಯೆಂದು ನಿರ್ಧರಿಸಿದ್ದರು. ರಜನಿ ಮಗಳನ್ನು ಪಿಯೂಷ್ ಮನೆಗೆ ಹೊಂದಿಕೊಳ್ಳುವಂತೆ ಅವರ ಆಚಾರ ವಿಚಾರದ ಜೊತೆ ಅವಳ ಬಟ್ಟೆ ಹಾಗೂ ಜೀವನ ಶೈಲಿಯನ್ನು ಬದಲಾಯಿಸುವುದಕ್ಕೆ ಮುನ್ನುಡಿ ಇಟ್ಟಿದ್ದರು. ಸತ್ಯನಾರಾಯಣ ಪೂಜೆ ಆಗಿ ತಿಂಗಳು ಕಳೆದರೂ ಸಿಂಚನ ಫ್ಯಾಷನ್ ಶೋ, ಶಾಪಿಂಗ್ ಅಥವಾ ಫ್ರೆಂಡ್ಸ್ ಪಾರ್ಟಿ ಎಂದು ಮನೆಯಿಂದ ಹೊರಗಡೆಯೇ ಹೋಗುತ್ತಿರಲಿಲ್ಲ. ವಾರದ 5 ದಿನ ಕಂಪನಿಯ ಕೆಲಸದತ್ತ ಗಮನ ಕೊಟ್ಟರೆ ಉಳಿದೆರಡು ದಿನ ತಾಯಿ ನಿವೇದಿತಾ ಹಾಗೂ ಪಾಟೀಲ್ ಜೊತೆ ಅಡಿಗೆ ಕೋಣೆಯಲ್ಲಿರುತ್ತಿದ್ದಳು. ಅವಳ ಈ ಹೊಸ ಬದಲಾವಣೆಯನ್ನು ನೋಡಿದ ಮನೆಯವರೆಲ್ಲ ಆಶ್ಚರ್ಯಗೊಂಡಿದ್ದರು. ಎಲ್ಲವೂ ಸರಿಯಿದೆ ಎನ್ನುವಾಗ ಇಂಗ್ಲೆಂಡಿನಿಂದ ಬಂದ ಕರೆ ಎಲ್ಲರನ್ನೂ ಚಿಂತೆಗೀಡು ಮಾಡಿತ್ತು. ಆರ್ಯ ಅಕ್ಕ ರಾಜಿತಾ ಸಾಮ್ರಾಟ್ಗೆ ಕರೆ ಮಾಡಿ, ಅಪ್ಪ ಕಂಪನಿಯತ್ತ ತೆರಳುವಾಗ ನಡೆದ ಕಾರ್ ಆಕ್ಸಿಡೆಂಟಲ್ಲಿ ತಲೆಗೆ ತುಂಬ ಪೆಟ್ಟಾಗಿ ಕೋಮಾಕ್ಕೆ ಹೋಗಿದ್ದಾರೆ. ಆದಷ್ಟು ಬೇಗ ಆರ್ಯನನ್ನು ಕಳುಹಿಸಿಕೊಡಿ ಎಂದಿದ್ದಳು. ಕ್ಷಣಗಳಲ್ಲೇ ಆ ವಿಷಯ ಮನೆಯವರಿಗೆಲ್ಲ ತಿಳಿದಿತ್ತು. ಆರ್ಯ ಅಂತೂ ಮಾತು ಬರದ ಮೂಕನಂತೆ ರೋಧಿಸುತ್ತಾ ಕುಳಿತಿದ್ದರೆ ರಜನಿ ಅವನ ಹತ್ತಿರವೇ ಇದ್ದು ಸಮಾಧಾನಿಸುತ್ತಿದ್ದರು. ಸಾಮ್ರಾಟ್ ಹಾಗೂ ಅಖಿಲ್ ಪರಿಚಯದ ಟ್ರಾವೆಲ್ ಏಜೆನ್ಸಿಗೆ ಕರೆ ಮಾಡಿ ಫ್ಲೈಟ್ ಹಾಗೂ ಉಳಿದ ಪ್ರೊಸೀಜರ್ ಬಗ್ಗೆ ವಿಚಾರಿಸಿದಾಗ ಆ ದಿನ ಇಂಗ್ಲೆಂಡಿಗೆ ಹೋಗುವ ಫ್ಲೈಟ್ ಫುಲ್ ಆಗಿದ್ದು ಮರುದಿನ ಬೆಳಿಗ್ಗೆ ಮುಂಬೈನಿಂದ 10 ಗಂಟೆಗೆ ಫ್ಲೈಟ್ ಬುಕ್ ಆಗಿತ್ತು. ಸಾಮ್ರಾಟ್ ಆದಷ್ಟು ಗೆಳೆಯನನ್ನು ಸಂತೈಸಿ ಅವನ ಬಟ್ಟೆ ಬರೆಗಳನ್ನೆಲ್ಲ ತಾನೇ ಪ್ಯಾಕ್ ಮಾಡುವಾಗ ವಾಸುದೇವ್ ಜೊತೆ ಎಲ್ಲ ಅವರ ಕೋಣೆಗೆ ಬಂದು ಆರ್ಯಗೆ ಧೈರ್ಯ ಹೇಳಿದರು. ಯಾವತ್ತೂ ನಗುತ್ತಾ ತನ್ನ ಕಾಲೆಳೆಯುವ ಗೆಳೆಯನ ಮುಖವನ್ನು ನೋಡಲಾಗದೆ ಅಲ್ಲೇ ಇದ್ದ ವಾಸುದೇವ್ ಪಕ್ಕ ನಡೆದು, ಅಂಕಲ್, ಇಫ್ ಯು ನಾಟ್ ಮೈಂಡ್, ಆರ್ಯ ಜೊತೆ ನಾನು ಹೋಗಿ 1 ವಾರ ಇದ್ದು ಬರಲಾ? ನನ್ನ ಮೇಲೆ ಆ ಪೂರ್ತಿ ಫ್ಯಾಮಿಲಿಯ ತುಂಬ ಋಣವಿದೆ, ಪ್ಲೀಸ್ ಅಂಕಲ್ ಎಂದವನ ಮಾತಿಗೆ ಆರ್ಯ ಕಣ್ಣೀರು ಒರೆಸಿಕೊಂಡು, ಬೇಡ ಸಾಮ್ರಾಟ್, ಐ ವಿಲ್ ಹ್ಯಾಂಡಲ್ ದೇರ್. ಈಗಷ್ಟೇ ಕಂಪನಿಗೆ ನಿನ್ನಿಂದ ತುಂಬ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಕ್ಷಣ ನಿನ್ನ ಅವಶ್ಯಕತೆ ಇಲ್ಲಿ ತುಂಬ ಇದೆ ಎಂದವನ ಮಾತಿಗೆ ವಾಸುದೇವ್ ಅವರು, ಸಾಮ್ರಾಟ್, ಪ್ಯಾಕ್ ಯುವರ್ ಬ್ಯಾಗ್ಸ್, 1 ವಾರ ಅಲ್ಲಿದ್ದು ಬಾ. ಎಲ್ಲರಿಗಿಂತ ಜಾಸ್ತಿ ಆರ್ಯ ನೀಡ್ಸ್ ಯು ಅಂದರು. ಏನೋ ಹೇಳಲು ಬಂದ ಆರ್ಯನನ್ನು ತಡೆದ ವಾಸುದೇವ್, ಡೋಂಟ್ ವರಿ ಆರ್ಯ, ಕಂಪನಿಯನ್ನು 1 ವಾರ ನಾನು ಹ್ಯಾಂಡಲ್ ಮಾಡುತ್ತೇನೆ. ಅಖಿಲ್, ಸಾಮ್ರಾಟ್ ಟಿಕೆಟ್ ಕೂಡ ಸೇಮ್ ಫ್ಲೈಟಲ್ಲಿ ಬುಕ್ ಮಾಡು ಅನ್ನುತ್ತಾ ಅಲ್ಲೇ ಇದ್ದ ಆರ್ಯ ಹೆಗಲನ್ನು ತಟ್ಟಿ ಕಣ್ಸನ್ನೆಯಲ್ಲೇ ಎಲ್ಲ ಸರಿ ಹೋಗುತ್ತದೆ ಎಂದರು. ಆರ್ಯ ಅಕ್ಕನಿಗೆ ಕರೆ ಮಾಡಿ ಅಪ್ಪನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದರೆ ಸಾಮ್ರಾಟ್ ಅವನನ್ನು ಬಲವಂತವಾಗಿ ಊಟ ಮಾಡುವಂತೆ ಹೇಳಿ ಸ್ವಲ್ಪ ಮಲಗುವಂತೆ ಕೋಣೆಗೆ ಕಳುಹಿಸಿ ಅಖಿಲ್ ಹಾಗೂ ಸಿಂಚನನನ್ನು ಕರೆದುಕೊಂಡು ಸ್ಟಡಿ ರೂಮನ್ನು ಹೊಕ್ಕು ಕಂಪನಿಯ ಕೆಲವೊಂದು ವಿಷಯ ಹೇಳತೊಡಗಿದನು. ಕೋಣೆಯಲ್ಲೇ ಸ್ವಲ್ಪ ಹೊತ್ತು ಇದ್ದ ಆರ್ಯ ನಿವೇದಿತಾ ಕೋಣೆ ಒಳಗಡೆ ಹೋಗಿ ಅವಳಿಗಾಗಿ ಹುಡುಕಿ ಬಾಲ್ಕನಿಯಲ್ಲಿ ಇರುವವಳತ್ತ ನಡೆದು ಅವಳನ್ನು ಕರೆದಾಗ ಆಕಾಶದಲ್ಲಿನ ನಕ್ಷತ್ರಗಳನ್ನು ದಿಟ್ಟಿಸುತ್ತಿದ್ದವಳು ತಿರುಗಿ ಎದುರಲ್ಲೇ ನಿಂತಿರುವವನನ್ನು ನೋಡಿ, ಆರ್ಯ,
ಏನಾದರೂ ಬೇಕಿತ್ತಾ ನೀನು ಇಲ್ಲಿ ಎಂದು ಆಶ್ಚರ್ಯದಲ್ಲೇ ಕೇಳಿದರೆ ನೋವಲ್ಲೇ ನಕ್ಕವನು, ಇನ್ನೂ ನಕ್ಷತ್ರಗಳ ಜೊತೆ ಮಾತನಾಡುತ್ತಿದ್ದೀಯಾ ನೀನು ಎಂದವನ ಮಾತಿಗೆ ಆಶ್ಚರ್ಯದಲ್ಲಿ, ನಾನು ನಕ್ಷತ್ರಗಳ ಜೊತೆ ಮಾತನಾಡುವುದು ನಿನಗೆ ಹೇಗೆ ಗೊತ್ತು ಅಂತ ಅನುಮಾನದಲ್ಲೇ ಕೇಳಿದಳು. ಅದೆಲ್ಲ ದೊಡ್ಡ ಕತೆ ನಿವೇದಿತ, ಸದ್ಯಕ್ಕೆ ನನ್ನ ಬಳಿ ಅದೆಲ್ಲವನ್ನು ಹೇಳುವ ಸಮಯವಿಲ್ಲ. ಮುಂದೆ ಆ ಕಥೆಯನ್ನು ಹೇಳಲು ಇಲ್ಲಿಗೆ ವಾಪಸ್ಸಾಗುತ್ತೇನೋ ಇಲ್ಲವೋ ಗೊತ್ತಿಲ್ಲ. ಸೂಕ್ಷ್ಮವಾಗಿ ಹೇಳುವುದಾದರೆ, ನೀನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಗ ಡಾಕ್ಟರ್ ತಾಹಿರ ನಿನಗೆಲ್ಲ ನೆನಪಿನ ಶಕ್ತಿ ವಾಪಸ್ಸಾಗಿದೆ ಎನ್ನುವುದನ್ನು ಮನೆಯವರಲ್ಲಿ ಹೇಳಿದ್ದರು. ಅದಕ್ಕಿಂತಲೂ ನೀನು ಮದುವೆ ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಾಗ ಸಾಮ್ರಾಟ್ ನಿನ್ನನ್ನು ಹಿಡಿದುಕೊಂಡು ಶ್ರದ್ಧಾ ಎಂದು ಗೋಳಾಡುತ್ತಿದ್ದ. ಆಸ್ಪತ್ರೆಯಲ್ಲಂತೂ ನಿನಗಿರುವ ಬ್ರೈನ್ ಟ್ಯೂಮರ್ ಬಗ್ಗೆ ತಿಳಿದು ಹಿ ವಾಸ್ ಬಿಹೇವಿಂಗ್ ಲೈಕ್ ಡ್ಯಾಮ್ಡ್. ಅಂಕಲಿಗೆ ವರ್ಷಗಳ ಹಿಂದೆ ಆಕ್ಸಿಡೆಂಟಲ್ಲಿ ನೀನು ಸಿಕ್ಕಾಗ ನಿನ್ನ ಜೊತೆ ಬ್ಯಾಗ್ ಒಳಗಡೆ ಇದ್ದ ಬುಕ್ಕಲ್ಲಿ ನಿನ್ನ ಮತ್ತು ಸಾಮ್ರಾಟ್ ಫೋಟೋ ನೋಡಿ ಸಾಮ್ರಾಟ್ ಪುಣೆಗೆ ವಾಪಸ್ಸಾದಾಗ ಆ ಫೋಟೋ ಬಗ್ಗೆ ಅವನಲ್ಲಿ ವಿಚಾರಿಸಿದ್ದರು. ಅಂದು ನಿನ್ನ ಬಗ್ಗೆ ಅವರಲ್ಲಿ ಸುಳ್ಳನ್ನು ಹೇಳಿದ್ದ. ಆದರೆ ಆಸ್ಪತ್ರೆಯಲ್ಲಿ ಅವನ ರೋದನೆ ನೋಡಿ ಅವರಿಗೆ ಅನುಮಾನ ಬಂದು ಮತ್ತೊಮ್ಮೆ ಅವನಲ್ಲಿ ನಿಮ್ಮಿಬ್ಬರ ಬಗ್ಗೆ ವಿಚಾರಿಸಿದ್ದರು. ಆಗ ಅವನು ಹೇಳಿದ ಅವನ ಜೀವನದ ಕಥೆಯ ಜೊತೆ ಮೊದಲ ಪ್ರೀತಿಯ ನೆನಪುಗಳನ್ನು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಆ ರೆಕಾರ್ಡಿಂಗ್ ಆಡಿಯೋವನ್ನು ಈಗಷ್ಟೇ ನಿನ್ನ ಮೇಲ್ ಐಡಿಗೆ ಕಳುಹಿಸಿದ್ದೇನೆ. ನಿನ್ನ ಕೈಗೆ ಮೊಬೈಲ್ ಸಿಕ್ಕಿದ ದಿನ ಅದನ್ನು ಒಮ್ಮೆ ಕೇಳು. ಇದೆಲ್ಲ ಯಾಕೆ ನಿನಗೆ ಹೇಳಿದೆ ಎಂದರೆ, ಈ ಸ್ಟಿಲ್ ಲವ್ ಯು ನಿವಿ, ಆದರೆ ನಿನ್ನಲ್ಲಿ ಹೇಳಿಕೊಳ್ಳಲು ಭಯಪಡುತ್ತಿದ್ದಾನೆ ಅಷ್ಟೇ. ಒಮ್ಮೆ ಅವಳ ಜೀವನ ನನ್ನಿಂದ ಹಾಳಾಗಿದ್ದು ಸಾಕು, ಪುನಃ ಪ್ರೀತಿ ಪ್ರೇಮ ಎಂದುಕೊಂಡು ಅವಳು ಕಣ್ಣೀರು ಹಾಕುವುದನ್ನು ನಾನು ನೋಡಲಾರೆ ಎನ್ನುತ್ತಾನೆ. ನನ್ನ ಜೊತೆಗಿನ 7-8 ವರ್ಷಗಳ ಗೆಳೆತನದಲ್ಲಿ ಅವನು ಯಾವ ಹುಡುಗಿಯರನ್ನು ಕಣ್ಣೆತ್ತಿ ನೋಡಿದವನಲ್ಲ. ಸಿಂಚು ಜೊತೆ ಮದುವೆ ಫಿಕ್ಸ್ ಆಗಿದ್ದರೂ ಇಬ್ಬರು ಗೆಳೆಯರಂತೆ ಹರಟುತ್ತಿದ್ದರು. ಕೆಲವೊಮ್ಮೆ ಸಾಮ್ರಾಟ್ಗಿಂತ ಜಾಸ್ತಿ ನಾನೇ ಸಿಂಚು ಬಳಿ ಮಾತನಾಡುತ್ತಿದ್ದನೇನೋ. ಅವನು ಪರ್ಮನೆಂಟಾಗಿ ಇಲ್ಲಿಗೆ ಬರುವ ದಿನ ಅವನ ಕಥೆಯನ್ನೆಲ್ಲ ಹೇಳಿ ಕಾಲೇಜಿನಲ್ಲಿ ಅವನೆಷ್ಟು ಕೆಟ್ಟವನಾಗಿದ್ದ ಎನ್ನುವುದರ ಜೊತೆ ನಿನ್ನ ಬಗ್ಗೆ ಕೂಡ ಹೇಳಿದ್ದ. ಆದರೆ ಪೂರ್ತಿಯಾಗಿ ಅಲ್ಲ. ನಿನ್ನ ವಿಷಯ ಬಂದಾಗ ಅವನಲ್ಲಾದ ಬದಲಾವಣೆ ನೋಡಿ ಏನೋ ಮುಚ್ಚಿಡುತ್ತಿದ್ದಾನೆ ಅಂತನಿಸಿತು. ನಂತರ ಅವನ ಹಿಂದೆ ತಿಂಗಳ ಬಳಿಕ ನಾನು ಕೂಡ ಪುಣೆಗೆ ಬಂದೆ. ಆಗ ತಿಳಿಯಿತು ಸಾಮ್ರಾಟ್ ಹೇಳಿದ ಹುಡುಗಿ ನೀನೇ ಎಂದು. ನಂತರ ಅವನಲ್ಲಿ 10 ಬಾರಿ ನಿಮ್ಮಿಬ್ಬರ ನಿಜವಾದ ಕತೆ ಹೇಳುವಂತೆ ಎಷ್ಟು ಪೀಡಿಸಿದ್ದರೂ ಒಂದೇ ಒಂದು ಮಾತು ಕೂಡ ಅದರ ಬಗ್ಗೆ ಹೇಳಲಿಲ್ಲ. ಆದರೆ ಅವನೆದುರು ನೀನು ಬಂದಾಗ ಅವನ ಮುಖದಲ್ಲಾಗುವ ಬದಲಾವಣೆ, ಆ ಮುಗುಳ್ನಗು ಎಲ್ಲವೂ ನಿಮ್ಮಿಬ್ಬರ ನಡುವೆ ಏನೋ ಇತ್ತು ಎನ್ನುವ ಸೂಚನೆಯನ್ನು ನನಗೆ ಕೊಟ್ಟಿತ್ತು. ಮೊನ್ನೆ ಅವನ ಮೂಲಕ ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ತಿಳಿದಾಗ ನನಗನಿಸಿದ್ದು, ಹೌದು, ಎಲ್ಲೋ ಒಂದು ಕಡೆ ಸಾಮ್ರಾಟ್ನಿಂದ ನಿನಗೆ ನೋವಾಗಿದೆ. ನೀವಿಬ್ಬರು ಮನಸ್ಸು ಮಾಡಿದರೆ ಕುಳಿತು ಮಾತನಾಡಿ ಆ ನೋವನ್ನು ಅಂದೇ ತೊಡೆದು ಹಾಕಿಕೊಳ್ಳಬಹುದಿತ್ತು. ಆದರೆ ಇಬ್ಬರು ನಿಮ್ಮ ಪ್ರೀತಿಗೆ ಮೋಸ, ದ್ವೇಷದ ನಾಮಕರಣ ಮಾಡಿ ದೂರಾದಿರಿ. ಪ್ಲೀಸ್ ಒಮ್ಮೆ ಆ ಆಡಿಯೋದಲ್ಲಿರುವ ಸಾಮ್ರಾಟ್ ಮಾತುಗಳನ್ನು ತಪ್ಪದೆ ಕೇಳು. ಇಷ್ಟು ದಿನ ಸಾಮ್ರಾಟ್ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿಕೊಂಡು ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಸಿಂಚುವನ್ನು ಮದುವೆಯಾಗಲು ಒಪ್ಪಿದ್ದ. ಮುಂದೆಯೂ ಈ ಫ್ಯಾಮಿಲಿಗಾಗಿ ವಾಸುದೇವ್ ಅಂಕಲ್ ಮಾತಿನಂತೆ ಯಾರನ್ನು ಬೇಕಾದರೂ ಅವನು ಮದುವೆಯಾಗುತ್ತಾನೆ. ಯಾಕೆಂದರೆ ಅವನಿಗೆ ಮೊದಲಿನಂತೆ ಅನಾಥನಾಗಿ ಬದುಕಲು ಇಷ್ಟವಿಲ್ಲ. ಎಟ್ ಎನಿ ಕಾಸ್ಟ್ ಈ ಫ್ಯಾಮಿಲಿ ತನಗೆ ಬೇಕು ಎನ್ನುತ್ತಾನೆ. ನಾಳೆ ಯಾರನ್ನೋ ಅವನು ಮದುವೆಯಾಗುವುದಕ್ಕಿಂತ ಈಗಲೂ ಅವನ ಮನಸ್ಸಲ್ಲಿರುವ ಹುಚ್ಚರಂತೆ ಪ್ರೀತಿಸುವ ನಿನ್ನನ್ನೇ ಮದುವೆಯಾಗಲಿ ಎನ್ನುವುದು ಈ ಗೆಳೆಯನ ಆಸೆ. ಇದೆಲ್ಲವನ್ನು ನಿನ್ನ ಕತೆ ಕೇಳಿದ ಬಳಿಕ ಹೇಳುವ ಎಂದುಕೊಂಡಿದ್ದೆ. ಬಟ್ ಆ ಕ್ಷಣ ಮುಂದೆಂದೂ ಬರಲಾರದು. ಅದಕ್ಕೆ ಈಗಲೇ ಎಲ್ಲವನ್ನು ಹೇಳಿಬಿಟ್ಟೆ. ನಿನಗೆ ಸಾಮ್ರಾಟ್ ಏನು ಎನ್ನುವುದು ನನಗಿಂತ ಚೆನ್ನಾಗಿ ಗೊತ್ತು. ಪ್ಲೀಸ್ ಅವನ ಕೈ ಬಿಡಬೇಡ. ನಾನಿಲ್ಲಿಂದ ಹೋದರೆ ಅವನು ಖಂಡಿತ ಆಫೀಸ್, ಪ್ರಾಜೆಕ್ಟ್, ಮೀಟಿಂಗ್ ಎಂದು ಒಂಟಿಯಾಗುತ್ತಾನೆ ಎಂದವನ ಕಣ್ಣಂಚು ತೇವವಾಗಿತ್ತು. ಅವಳಿಗೆ ಕಾಣದ ಹಾಗೆ ಕಣ್ಣೀರು ಒರೆಸಿಕೊಂಡು, ಸಾಮ್ರಾಟ್ ನಿನಗೆ ಯಾವ ಮೋಸವನ್ನು ಮಾಡಲಿಲ್ಲ ನಿವಿ. ಹಾಗೇನಾದರೂ ಮೋಸ ಮಾಡಿದ್ದರೆ ಈ ದಿನ ನಿನ್ನ ಜಾಗದಲ್ಲಿ ಅದೆಷ್ಟು ಹುಡುಗಿಯರು ಇರುತ್ತಿದ್ದರೋ. ಅವನ ಪಾಸ್ಟ್ ಲೈಫ್ ನೋಡಿ ಅವನ ಪ್ರೆಸೆಂಟ್ ಲೈಫ್ ಜಡ್ಜ್ ಮಾಡಬೇಡ. ಈ ಫ್ಯಾಮಿಲಿಯ ಜೊತೆಗಿದ್ದರೂ ಈಗಲೂ ಚಿಕ್ಕ ಮಕ್ಕಳಂತೆ ಕಳೆದುಕೊಂಡ ಅಪ್ಪ, ಅಮ್ಮ ಮತ್ತು ನಿನ್ನನ್ನು ನೆನೆಸಿಕೊಂಡು ಅವನು ಕಣ್ಣೀರು ಹಾಕುವುದನ್ನು ನಾನೇ ಎಷ್ಟೋ ಬಾರಿ ನೋಡಿದ್ದೇನೆ. ಈಗಲೂ ಅವನ ಡ್ಯಾಡ್ ಸಾವಿನ ಜೊತೆ ನಿನ್ನ ಪರಿಸ್ಥಿತಿ ಹಾಗೂ ಪಿಯೂಷ್ ಮತ್ತು ಸಿಂಚನ ದೂರಾಗಲು ತಾನೇ ಕಾರಣ.
ಅಂದುಕೊಂಡು ಕುಳಿತಿದ್ದಾನೆ. ಬಟ್ ಅದೆಲ್ಲವೂ ಸುಳ್ಳು. ನಿರಂಜನ್ ಅಂಕಲ್ ಸಾವು ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ. ನೀನು ಅವನಿಂದ ದೂರಾದರೂ ಯು ಹ್ಯಾವ್ ನೌ ಬ್ಯೂಟಿಫುಲ್ ಫ್ಯಾಮಿಲಿ ವಿತ್ ಹ್ಯಾಪಿ ಲೈಫ್. ಇನ್ನು ಪಿಯೂಷ್ ಸಿಂಚನ ದೂರಾಗಲು ಸಾಮ್ರಾಟ್ ಕಾರಣವಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಬಿಡು, ಹೀಗೆ ನನ್ನ ಗೆಳೆಯನ ಬಗ್ಗೆ ಹೇಳುತ್ತಾ ಹೋದರೆ ತುಂಬ ವಿಷಯಗಳಿವೆ. ಆದರೆ ಅದನ್ನೆಲ್ಲ ಹೇಳಲು ನನ್ನ ಬಳಿ ಸಮಯವಿಲ್ಲ. ಕೊನೆಯದಾಗಿ ಒಂದೇ ಒಂದು ವಿನಂತಿ, ನೀನು ಸಾಮ್ರಾಟ್ನನ್ನು ಮದುವೆಯಾಗು. ನೀನಿಲ್ಲದೆ ಅವನಿಲ್ಲ ನಿವಿ. ಅವನಾಗಿ ಅವನ ಪ್ರೀತಿಯನ್ನು ನಿನ್ನ ಬಳಿ ಹೇಳಲಾರ. ಹಾಗಂತ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲವೆಂದಲ್ಲ. ಹೀ ಲವ್ಸ್ ಯು ಲೈಕ್ ಮ್ಯಾಡ್. ಪ್ಲೀಸ್ ಅವನ ಕೈ ಬಿಡಬೇಡ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದವನು ಅವಳ ಮಾತಿಗೂ ಕಾಯದೆ ಅಲ್ಲಿಂದ ಹೊರಗಡೆ ನಡೆದಿದ್ದನು. ಅವನೆಲ್ಲ ಮಾತಿಗೆ ಕಿವಿಯಾದವಳ ಒಡಲಲ್ಲಿ ಮತ್ತದೇ ನೆನಪುಗಳ ಹಾವಳಿ. ಕೈಯನ್ನು ಅಲ್ಲೇ ಇದ್ದ ಗ್ರಿಲ್ಗೆ ಬಡಿಯುತ್ತಾ ಆಕಾಶದತ್ತ ನೋಟ ನೆಟ್ಟವಳ ಕಣ್ಣಂಚಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಆಫೀಸ್ ಬಗ್ಗೆ ಮುಖ್ಯವಾದ ಎಲ್ಲವನ್ನು ಅಖಿಲ್ ಹಾಗೂ ಸಿಂಚನಾಳಿಗೆ ಹೇಳಿ ಸಾಮ್ರಾಟ್ ತನ್ನ ಕೋಣೆಯತ್ತ ಹೋಗುವಾಗ ಮಧ್ಯರಾತ್ರಿಯಾಗಿತ್ತು. ಇನ್ನೇನು ನಿವೇದಿತಾ ಕೋಣೆಯನ್ನು ದಾಟಿಕೊಂಡು ಹೋಗಬೇಕು ಎನ್ನುವಾಗ ತೆರೆದ ಬಾಗಿಲಿನ ಜೊತೆ ಕೋಣೆಯಲ್ಲಿ ಉರಿಯುತ್ತಿರುವ ದೀಪ ನೋಡಿ ಒಳಗಡೆ ಹೋದನು. ನಿವೇದಿತಳಿಗಾಗಿ ಪೂರ್ತಿ ಕೋಣೆಯನ್ನು ಹುಡುಕಿ ಬಾಲ್ಕನಿಯತ್ತ ದೃಷ್ಟಿ ಹರಿಸಿದಾಗ ಅಲ್ಲಿ ನಿಂತಿರುವವಳನ್ನು ನೋಡಿ ಅತ್ತ ನಡೆದು ಅವಳ ಹೆಗಲ ಮೇಲೆ ಕೈ ಇಟ್ಟು, ಹೋಯ್, ಈ ಮಧ್ಯರಾತ್ರಿಯಲ್ಲಿ ಇಲ್ಲೇನು ಮಾಡುತ್ತಿದ್ದೀಯಾ? ಇಷ್ಟೊಂದು ಶೀತ ಗಾಳಿ ಬೇರೆ, ಬಾ ಎಂದಾಗ ಕಣ್ಣೀರು ತುಂಬಿಕೊಂಡು ತನ್ನತ್ತ ತಿರುಗಿದವಳನ್ನು ನೋಡಿ ಗಾಬರಿಯಲ್ಲಿ, ನಿವಿ, ಯಾಕೆ ಈ ಕಣ್ಣೀರು? ಅಳುತ್ತಿರುವುದ್ಯಾಕೆ ಅನ್ನುತ್ತಾ ಅವಳ ಕಣ್ಣೀರನ್ನು ಒರೆಸುತ್ತಾ, ಹೋ, ಆರ್ಯ ಡ್ಯಾಡ್ ಬಗ್ಗೆ ಯೋಚಿಸುತ್ತಿದ್ದೀಯಾ? ರಾಜಿತಕ್ಕನ ಬಳಿ ಮಾತನಾಡಿದ್ದೇನೆ. ಹೀಗೂ ನಾಳೆ ನಾವು ಹೋಗುತ್ತಿದ್ದೀವಲ್ಲ ಅಂತ ಇನ್ನೇನೋ ಹೇಳುವ ಮೊದಲೇ ನಿವೇದಿತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿಕೊಡಿ. ನಿಮ್ಮ ಈ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.